ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ಸ್ನೇಹಿತರೆ, ದೃಶ್ಯವೊಂದನ್ನ ಗಮನಿಸ್ತಾ ಇದ್ರೆ ಒಂದು ಕಡೆ ವಿಡಿಯೋ ಮಾಡ್ತಾ ಇರುವಂತ ದೃಶ್ಯ, ಆ ಒಂದು ಹೆಣ್ಣು ಮಗಳು ಗಲಾಟೆ ಮಾಡ್ತಾ ಇರುವಂತ ದೃಶ್ಯ, ಇದನ್ನೆಲ್ಲವನ್ನು ಕೂಡ ನೋಡುವಂತ ಸಂದರ್ಭದಲ್ಲಿ ನಿಮ್ಗೆ ಒಂದು ಡೌಟ್ ಬರೋದಕ್ಕೆ ಪ್ರಾರಂಭಿಸಬಿಟ್ರ. ಏನಿರಬಹುದು ಘಟನೆ, ಏನ್ ಆಗಿರಬಹುದು ಅಂತ ಹೇಳಿ. ಸ್ನೇಹಿತರೆ, ಈ ಒಂದು ದುರಂತವನ್ನ ಕೇಳಿಬಿಟ್ರೆ ಬಹುತೇಕ ನೀವು ಕೂಡ ಚೀತು ಅಂತೇಳಿ ಹುಗಿದು ಬಿಡ್ತೀರಿ. ಅದು ಹೆಣ್ಣಿಗೆ ಕೂಡ ಆಗಿರ್ಬೋದು ಅಥವಾ ಗಂಡಿಗೂ ಕೂಡ ಆಗಿರ್ಬೋದು. ಯಾಕೆ ಅಂತಂದ್ರೆ ಈ ಇಬ್ಬರ ಆಸೆಗೆ ಅಥವಾ ಈ ಇಬ್ಬರ ದುರಾಸೆಗೆ ಒಂದು ಅಮಾಯಕ ಮಗು ಇದೀಗ ತನ್ನ ಬದುಕನ್ನೇ ನರಕವನ್ನ ಹಾಕಿಸಿಕೊಂಡು ಬಿಟ್ಟಿದೆ. ಯಾರೋ ಮಾಡಿದ ತಪ್ಪಿಗೆ ಇನ್ಯಾರಿಗೂ ಶಿಕ್ಷೆ ಅಂತಾರಲ್ಲ, ಅದೇ ರೀತಿಯಾಗಿ ಒಂದು ದುರಂತ ನಡೆದು ಹೋಗಿದೆ. ಕಳೆದ 3-4 ದಿನದಿಂದ ಈ ಒಂದು ದುರಂತ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಸದ್ದು ಮಾಡ್ತಾ ಇತ್ತು. ಸಾಕಷ್ಟು ಜನ ಏನಿರಬಹುದು ಅಂತೇಳಿ ಕುತೂಹಲದಲ್ಲಿದ್ರು. ಕೆಲವೊಂದಿಷ್ಟು ಜನರಿಗೆ ಒಂದಿಷ್ಟು ಹಸಿ ಬಿಸಿ ವಿಚಾರವೂ ಕೂಡ ಗೊತ್ತಾಗಿ ಬಿಟ್ಟಿತ್ತು. ಅಂದ ಹಾಗೆ ಈ ಪ್ರಕರಣ ಏನು ಅಂತ ಹೇಳಿ ಒಂದಿಷ್ಟು ನಿಮ್ಮ ಮುಂದೆ ಹಿಡ್ತಾ ಹೋಗ್ತೀನಿ. ಹಾಗಂತೇಳಿ ಇದೇನೋ ನಿಮಗೆ ಸಮಾಜಕ್ಕೆ ಒಳ್ಳೇದು ಮಾಡ್ತಾ ಇದೆ ಅಥವಾ ನಿಮಗೇನೋ ಒಂದು ಒಳ್ಳೆ ಸಂದೇಶ ಕೊಡ್ತಾ ಇದೆ ಅಂತ ನಾನು ಹೇಳ್ತಾ ಇಲ್ಲ. ಬದಲಿಗೆ ಯಾರೋ ಮಾಡಿದ ತಪ್ಪಿಗೆ ಇನ್ಯಾರೋ ಅಮಾಯಕ ಮಕ್ಕಳು ಶಿಕ್ಷೆ ಅನುಭವಿಸ್ತಾ ಇದ್ದಾರಲ್ಲ, ನಿಜಕ್ಕೂ ಅದು ಕಡಿಮೆ ಆಗ್ಬೇಕು. ಆ ಕಾರಣದಿಂದಾಗಿ, ಆ ಉದ್ದೇಶದಿಂದಾಗಿ ಈ ಒಂದು ಮಾಹಿತಿಯನ್ನು ನಾನು ನಿಮ್ಮೊಟ್ಟಿಗೆ ಹಂಚ್ಕೊಳ್ತಾ ಇದ್ದೆ. ಸ್ನೇಹಿತರೆ, ಅಂದ ಹಾಗೆ ಈ ಒಂದು ವಿಡಿಯೋನ ಸಾಧ್ಯವಾದ್ರೆ ಕೊನೆವರೆಗೂ ನೋಡಿ. ನೀವೇನಾದ್ರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋನ ಗಮನಿಸ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ತಮಿಳುನಾಡಿನಲ್ಲಿ ಸಂಚಲನ ಮೂಡಿಸಿದ್ದ ದಂಪತಿಗಳ ಜಗಳದ ಘಟನೆ ಈಗ ರಕ್ತಪಾತದಲ್ಲಿ ಅಂತ್ಯವಾಗಿದೆ. ಹೆಂಡತಿಯ ಅಕ್ರಮ ಸಂಬಂಧವನ್ನ ಕಣ್ಣಾರೆ ಕಂಡು ವರ್ಷದ ಹಿಂದೆ ವಿಡಿಯೋ ಮಾಡಿ ವೈರಲ್ ಮಾಡಿದ್ದ ಗಂಡ ಈಗ ಅದೇ ಕೋಪದಲ್ಲಿ ಆಕೆಯ ಮೇಲೆ ಭೀಕರವಾಗಿ ಹಲ್ಲೆ ನಡೆಸಿ ತನ್ನ 5 ವರ್ಷದ ಮುಗ್ಧ ಮಗನೊಂದಿಗೆ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ವಿಡಿಯೋವನ್ನ ಮಾಡಿ ಪರಾರಿಯಾಗಿ ಬಿಟ್ಟಿದ್ದ. ಬೆನ್ನಲ್ಲೇ ಪೊಲೀಸರು ಒಂದು ಬಲೆಯನ್ನ ಬೀಸಿದ್ರು. ಅದಾದ ಬಳಿಕ ಆ ವ್ಯಕ್ತಿಯನ್ನ ವಶಕ್ಕೆ ಪಡೆದುಕೊಂಡಿದ್ರು. ಆತನನ್ನ ಈಗ ಜೈಲಿಗೆ ಬಿಟ್ಟಿದ್ರು. ಇತ್ತ ಹೆಂಡತಿಯನ್ನ ಕೊಂದಿದ್ದ, ಇತ್ತ ತಾನು ಜೈಲು ಪಾಲಾಗಿ ಹೋಗ್ಬಿಟ್ಟ. ಕೇವಲ 5 ವರ್ಷದ ಮಗು ಅನಾಥವಾಗಿ ಬಿಡ್ತು. ಅದರ ಬದುಕು ಏನು, ಅದರ ಬದುಕೆ ನರಕ ಆಗಿ ಹೋಗಿಬಿಡ್ತು. ಅಸಲಿಗೆ ಏನಾಗಿತ್ತು ಅಂತೇಳಿ ನಾನು ನಿಮ್ಮ ಮುಂದೆ ಒಂದಿಷ್ಟು ವಿವರವನ್ನ ಇಡ್ತಾ ಹೋಗ್ತೀನಿ. ತಂಜಾವೂರು ಜಿಲ್ಲೆಯ ಇಡಹತ್ತಿ ಗ್ರಾಮದ ರಾಜ ಅಲಿಯಾಸ್ ಧರ್ಮರಾಜ್ ಅಂತೇಳಿ 40 ವರ್ಷ, ವೃತ್ತಿಯಲ್ಲಿ ಕಾರ್ ಡ್ರೈವರ್ ಕೂಡ ಆಗಿದ್ದ. ಈತನ ಪತ್ನಿ ಅಕ್ಷಯ ಅಂತೇಳಿ 35 ವರ್ಷ. ಕಳೆದ 6 ವರ್ಷದ ಹಿಂದೆ ಮದುವೆ ಕೂಡ ಆಗಿತ್ತು. ಇಬ್ಬರಿಗೂ ಕೂಡ ಒಂದು ಗಂಡು ಮಗು ಜನನವೂ ಕೂಡ ಆಗಿತ್ತು. ಅಕ್ಷಯ ಈ ಹಿಂದೆ ತಿರುಚಿ ಮತ್ತು ಕೊಯಮತ್ತೂರು ನಗರಗಳ ಬ್ಯೂಟಿ ಪಾರ್ಲರ್ ಅಲ್ಲಿ ಕೆಲಸವನ್ನ ಮಾಡ್ತಾ ಇದ್ಲು. ತಿರುಚಿಯಲ್ಲಿ ಕೆಲಸ ಮಾಡುತ್ತಿದ್ದಾಗಲೇ ಆಕೆಗೆ ಬೇರೊಬ್ಬನೊಂದಿಗೆ ಅಕ್ರಮ ಸಂಬಂಧವಿದೆ ಎಂದು ಧರ್ಮರಾಜ್ ಶಂಕಿಸೋದಕ್ಕೆ ಪ್ರಾರಂಭಿಸಿದ್ದ. ಇದರಿಂದಾಗಿ ದಂಪತಿಗಳ ನಡುವೆ ಪ್ರತಿದಿನ ಗಲಾಟೆ ಅಂತದೆಲ್ಲವೂ ಕೂಡ ಆಗ್ತಾ ಇತ್ತು. ಸುಮಾರು 1 ವರ್ಷದ ಹಿಂದೆ ಧರ್ಮರಾಜ್ ತನ್ನ ಹೆಂಡತಿ ಮತ್ತು ಆಕೆಯ ಪ್ರಿಯಕರನನ್ನ ಮನೆಯಲ್ಲೇ ರೆಡ್ ಹ್ಯಾಂಡ್ ಆಗಿ ಹಿಡಿದುಕೊಂಡು ಬಿಟ್ಟಿದ್ದ. ಆ ಒಂದು ವಿಡಿಯೋನ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಕೂಡ ಮಾಡಿದ್ದ. ಆ ವಿಡಿಯೋದಲ್ಲಿ ಧರ್ಮರಾಜ್ ತನ್ನ ಹೆಂಡತಿಯನ್ನ ನಿಲ್ಲಿಸಿ ಪ್ರಶ್ನಿಸಿದ್ದು ಮತ್ತು ಪ್ರಿಯಕರನಿಗೆ ಧರ್ಮದೇಟು ನೀಡುತ್ತಿರುವುದು ಸ್ಪಷ್ಟವಾಗಿ ದಾಖಲಾಗಿತ್ತು. ಅಲ್ಲಿಗೆ ಅದು ಒಂದು ಹಂತಕ್ಕೆ ಮುಗಿದೋಗಿರುವಂತ ವಿಚಾರ ಆಗಿತ್ತು. ಅದಾದ ಬಳಿಕ ರಾಜಿ ಸಂಧಾನ ಅಂತದೆಲ್ಲವೂ ಕೂಡ ಆಗೋಗಿತ್ತು. ಗಂಡ ಹೆಂಡತಿ ಮತ್ತೆ ಒಂದಾಗಿ ಬಿಟ್ಟಿದ್ರು. ಕಳೆದ 1 ವರ್ಷದಿಂದ ದುರಂತ ನಡೆದೋಗಿತ್ತು. ಆತನು ಕೂಡ ಪ್ರಿಯಕರನೇ ಇದ್ದಾನೆ, ಆತನು ಕೂಡ ದೂರ ಹಾಕ್ತೀನಿ ಅಂತ ಹೇಳಿ ಮಾತನ್ನ ಕೊಟ್ಟಿದ್ದ. ಇದಾದ ಬಳಿಕ ಇಬ್ರು ಕೂಡ ಒಂದೇ ಮನೆಯಲ್ಲಿ ಇದ್ರು. ಬಹುತೇಕ ಮುಂದಾದ್ರೂ ಇವರು ಜೀವನವನ್ನ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾರೆ, ಮಗುವಿನ ಮುಖವನ್ನು ನೋಡ್ಕೊಂಡು ಹೋಗ್ತಾರೆ ಅಂತೇಳಿ ಅಂದ್ಕೊಂಡಿದ್ರು. ಆದ್ರೆ ಅದ್ಯಾವುದು ಕೂಡ ಆಗ್ಲಿಲ್ಲ. ಇತ್ತೀಚೆಗೆ ಪಟ್ಟುಕೋಟೈ ಪ್ರದೇಶದ ಬಾಡಿಗೆ ಮನೆಗೆ ಶಿಫ್ಟ್ ಕೂಡ ಆಗಿದ್ದ ಈ ದಂಪತಿಗಳ ನಡುವೆ ಮೊನ್ನೆ ರಾತ್ರಿ ಮತ್ತೆ ತೀವ್ರ ಜಗಳ ನಡೆದೋಗಿತ್ತು. ಆವೇಶಕ್ಕೆ ಒಳಗಾದ ಧರ್ಮರಾಜ್ ಮನೆಯಲ್ಲಿದ್ದ ತರಕಾರಿ ಕತ್ತರಿಸುವ ಕತ್ತಿಯಿಂದ ಅಕ್ಷಯಳ ಮುಖಕ್ಕೆ ಮತ್ತು ತುಟಿಗಳ ಭಾಗಕ್ಕೆ ಭೀಕರವಾಗಿ ಹಿರಿದು ಗಾಯವನ್ನ ಮಾಡಿದ್ದ. ಬಳಿಕ ಆಕೆಯನ್ನ ಮನೆಯೊಳಗೆ ಹಾಕಿ ಬೀಗ ಹಾಕಿ ತನ್ನ 5 ವರ್ಷದ ಮಗುವನ್ನ ಕರೆದುಕೊಂಡು ಪರಾರಿ ಕೂಡ ಆಗಿದ್ದ. ಪರಾರಿಯಾದ ನಂತರ ಧರ್ಮರಾಜ್ ಕಣ್ಣೀರಿಡುತ್ತಾ ಮತ್ತೊಂದು ವಿಡಿಯೋ ಕೂಡ ಬಿಡುಗಡೆ ಮಾಡಿದ್ದ. ಅದರಲ್ಲಿ ತಮಿಳುನಾಡು ಪೊಲೀಸರಿಗೆ ನಮಸ್ಕಾರ, ಈ ದಿನ ನನ್ನ ಕುಟುಂಬ ಸರ್ವನಾಶವಾಗಿದೆ. ನನ್ನ ಹೆಂಡತಿಯನ್ನು ಗಾಯಗೊಳಿಸಿ ಬಂದಿದ್ದೇನೆ. ನನ್ನ ಮಗನೊಂದಿಗೆ ನಾನು ಆತ್ಮಹತ್ಯೆ ಮಾಡಿಕೊಳ್ಳುತ್ತೇನೆ. ಇದಕ್ಕೆಲ್ಲ ತಿರುಚಿಯ ಜೋಸ್ ಎಂಬ ವ್ಯಕ್ತಿಯ ಕಾರಣ. ನನ್ನ ಮಗನ ಜೀವನ ಹಾಳಾಗಿದೆ. ಪೊಲೀಸರು ಆತನಿಗೆ ಶಿಕ್ಷೆ ಕೊಡಬೇಕು ಎಂದು ಆಕ್ರೋಶವನ್ನು ಕೂಡ ಹೊರಗೆ ಹಾಕಿದ್ದ. ತೀವ್ರವಾಗಿ ರಕ್ತಸ್ರಾವಗೊಂಡು ಗಾಯಗೊಂಡಿದ್ದ ಅಕ್ಷಯಳನ್ನ ತಂಜಾವೂರು ಸರ್ಕಾರಿ ವೈದ್ಯಕೀಯ ಕಾಲೇಜು ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆಕೆಗೆ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ಕೂಡ ನೀಡಲಾಗುತ್ತಿತ್ತು. ಪಟ್ಟುಕೋಟೈ ಪೊಲೀಸರು ಧರ್ಮರಾಜ್ ವಿರುದ್ಧ ಕೊಲೆ ಯತ್ನ ಪ್ರಕರಣವನ್ನು ಕೂಡ ದಾಖಲಿಸಿಕೊಂಡು ಬಿಟ್ಟಿದ್ರು. ಅದಾದ ಬಳಿಕ ಆಕೆಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗಿದೆ, ಸಾವನ್ನಪ್ಪಿದ್ಲು ಅಂತೇಳಿ ಮಾಹಿತಿ ಕೂಡ ಖಚಿತವಾಗ್ತಾ ಇದೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಅಕ್ಷಯ್ ಕಾಲೇಜು ದಿನಗಳಿಂದಲೂ ಕೂಡ ನಟ ವಿಜಯ್ ಅವರ ತೀವ್ರ ಅಭಿಮಾನಿ ಕೂಡ ಆಗಿದ್ಲಂತೆ. ಕಳೆದ ವಿಧಾನಸಭಾ ಚುನಾವಣೆ ಸಮಯದಲ್ಲಿ ನಟ ವಿಜಯ್ ಅವರ ಪಕ್ಷವಾದ ಟಿವಿಕೆ ಪರವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಪ್ರಚಾರವನ್ನು ಕೂಡ ನಡೆಸಿದ್ಲಂತೆ. ಪ್ರಚಾರ ಅದೇನು ಬೇಕಾದ್ರೂ ಇರಬಹುದು, ಆದ್ರೆ ಒಂದು ಯಾವುದೋ ಪಕ್ಷವನ್ನ ಪ್ರಚಾರ ಮಾಡೋದು ಒಂದು ಕಡೆಯ ಭಾಗವಾದ್ರೆ ತನ್ನ ಬದುಕೆ ಪ್ರಚಾರವಾಗಿ ಈಗ ಬೀದಿಗೆ ಬಂದು ಬಿಟ್ಟಿದೆ. ಒಂದು ಕಡೆ ತನ್ನ ಪ್ರಾಣವನ್ನು ಕಳೆದುಕೊಂಡಿದ್ದಾಳೆ, ಇತ್ತ ಗಂಡ ಜೈಲು ಪಾಲಾಗಿದ್ದಾನೆ. ಇವರನ್ನೇ ನಂಬಿಕೊಂಡಿರುವಂತಹ ಕುಟುಂಬ ಇದೀಗ ಬೀದಿಗೆ ಬಂದು ಬಿಟ್ಟಿದೆ. ಒಂದು ಕಡೆ ಮಗುವಿನ ಬದುಕು ನರಕವಾಗಿ ಬಿಟ್ಟಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಸ್ನೇಹಿತರೆ, ಇದು ಒಂದು ರೀತಿಯಲ್ಲಿ ನಮ್ಮ ರಾಜ್ಯದಲ್ಲಿ
ಮೊನ್ನೆ ಅಷ್ಟೇ ಒಂದು ದುರಂತ ನಡೆದು ಹೋಗಿಬಿಟ್ಟಿತ್ತು. ನಿಮ್ಮ ಎಲ್ಲರ ಗಮನಕ್ಕೂ ಕೂಡ ಇತ್ತು, ಮಂಜು ಲೀಲಾ ಸಂತು ಅಂತೇಳಿ. ಒಂದು ರೀತಿಯಾಗಿ ಈ ಪ್ರಕರಣವು ಕೂಡ ಅದೇ ರೀತಿಯಾಗಿ ನಡೆದು ಹೋಗಿರುವಂಥದ್ದು ಅಂತಲೇ ಹೇಳಬಹುದು. ಸೊ ಈ ಒಂದು ವಿಚಾರವನ್ನು ನಿಮ್ಮ ಮುಂದೆ ಬಿಚ್ಚಿಟ್ಟಿರುವಂಥ ಮುಖ್ಯ ಉದ್ದೇಶ ಏನು ಅಂತಂದರೆ, ಈ ಒಂದು ಮಕ್ಕಳಿದ್ದಾರಲ್ಲ, ಮಕ್ಕಳಿಗೋಸ್ಕರನಾದರೂ ಈ ಪೋಷಕರು ಬದುಕನ್ನು ಕಟ್ಕೊಳ್ಬೇಕಾಗತ್ತೆ. ಇನ್ಯಾವುದೋ ಬೇರೆ ಬೇರೆ ವಿಚಾರಕ್ಕೆ ಇನ್ನೊಬ್ಬರ ಸಹವಾಸವನ್ನ ಮಾಡಿ ತಮ್ಮ ಬದುಕನ್ನು ನರಕ ಮಾಡಿಕೊಳ್ಳೋದಲ್ಲದೆ ತಮ್ಮ ಮಕ್ಕಳ ಬದುಕನ್ನು ಕೂಡ ನರಕವನ್ನ ಅಥವಾ ತಮ್ಮ ಮಕ್ಕಳನ್ನು ಕೂಡ ಇವರು ನರಕಕ್ಕೆ ದೂಡ್ತಾ ಇದ್ದಾರೆ ಅಂತಾನೆ ಹೇಳಬಹುದು. ಹಾಗಾಗಿ ಅಂತಹ ಪ್ರಕರಣಗಳು ಕಡಿಮೆ ಆಗಬೇಕು. ಏನೇ ಸಮಸ್ಯೆಗಳಿರಲಿ ಅಥವಾ ಗಂಡ ಹೆಂಡತಿ ನಡುವೆ ಏನೇ ವೈಮನಸ್ಸುಗಳು ಬಂದಿರಲಿ ಅಥವಾ ಕೆಲವೊಂದು ಬಾರಿ ಗೊತ್ತಿಲ್ಲದೇ ಕೆಲವೊಂದಿಷ್ಟು ತಪ್ಪುಗಳಾಗತ್ತೆ, ಅದು ಮನವರಿಕೆ ಆದ ಬಳಿಕ ಅಥವಾ ಯಾರೋ ಒಬ್ರು ರಾಜಿ ಸಂಧಾನ ಮಾಡಿದ ಬಳಿಕ ಅದನ್ನ ಅಲ್ಲಿಗೆ ಸರಿಪಡಿಸ್ಕೊಂಡು ಬದುಕನ್ನ ನೋಡ್ಕೊಳ್ಬೇಕಾಗತ್ತೆ. ಹಾಗಂತೇಳಿ ನಮ್ಮ ಬದುಕೆ ಹೀಗೆ, ನಾವು ಹೀಗೆ ಇರ್ತೀವಿ, ನಮ್ಗೆ ಮನಸ್ಸು ಬಂದ ಹಾಗೆ ಬದುಕ್ತೀವಿ ಅಂತೇಳಿ ಬದುಕೋದಕ್ಕೆ ಹೋಗ್ಬಿಟ್ರೆ ನಿಮ್ಮನ್ನೇ ನಂಬಿರುವಂತ ಕುಟುಂಬ ಬೀದಿಗೆ ಬರುವಂತ ಸಾಧ್ಯತೆ ಇರುತ್ತೆ. ನೀವು ಮಾಡಿದಂತ ತಪ್ಪಿನಿಂದ ನಿಮ್ಮ ಮಕ್ಕಳ ಬದುಕು ಹಾಳಾಗಬಾರ್ದು. ಆ ಕಾರಣದಿಂದಾಗಿ ಈ ಒಂದು ಮಾಹಿತಿಯನ್ನು ನಿಮ್ಮೊಟ್ಟಿಗೆ ಹಂಚಿಕೊಂಡಿದ್ದೇನೆ. ಇದರಿಂದ ನಾವು ತಿಳಿದುಕೊಳ್ಬೇಕಾಗಿರುವಂತದ್ದು ತುಂಬಾ ದೊಡ್ಡದಾದಂತ ಏನು ವಿಚಾರಗಳಿಲ್ಲದೆ ಇರಬಹುದು, ಆದ್ರೂ ಕೂಡ ಪ್ರಕರಣಗಳು ಹೇಗಿದ್ದಾವೆ, ಪ್ರಕರಣದಿಂದ ಏನೆಲ್ಲ ಆಗ್ತಾ ಇದೆ ಅನ್ನುವಂಥದ್ದನ್ನ ನಿಮ್ಮ ಮುಂದೆ ಇಡಬೇಕಾಗಿತ್ತು. ಆ ಕಾರಣದಿಂದಾಗಿ ದೊಡ್ಡ ವಿಚಾರ ಅಲ್ಲದೆ ಇದ್ರೂ ಕೂಡ ಒಂದು ರೀತಿಯಲ್ಲಿ ಇದು ಕೂಡ ಒಂದು ಸಮಾಜಕ್ಕೆ ಕಳಂಕ ತಂದಂತ ಸುದ್ದಿ. ಹಾಗಾಗಿ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಕುರಿತಾಗಿ ನಿಮ್ಮ ಅಭಿಪ್ರಾಯ ಏನು ಎಂಬುದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಸಾಧ್ಯವಾದ್ರೆ ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.